ಹಲೋ ಹಾಯ್ ಎಲ್ಲರಿಗೂ ಬೆಳಗಿನ ಶ್ರಾವಣ ಮಾಸದ 2ನೇ ಶುಕ್ರವಾರದ ಹಾರ್ದಿಕ ಸ್ವಾಗತ ಸುಸ್ವಾಗತ ನೋಡ್ರಿ. ಶುಭ ಮುಂಜಾನೆಯ ಶುಭಾಶಯಗಳು ನೋಡ್ರಿ ನಿಮಗೆಲ್ಲರಿಗೂ. 2ನೇ ವಾರ ಶುಕ್ರವಾರ ಅಂತೂ ಬಂತು ನೋಡ್ರಿ. ನನಗೊಂದು ಸ್ವಲ್ಪ ಎಡಿಟ್ ಮಾಡಿಬಿಡ್ಬೇಕಾದ್ರೆ ಅಪ್ಲೋಡ್ ಆಗೋಕ್ಕೆ ಲೇಟ್ ಆಯ್ತು ರೀ. ಸ್ವಲ್ಪ ಹೆಂಗಾರೆ ಮಾಡಿ ಒಂದು ಸ್ವಲ್ಪ ದಯಮಾಡಿ ನನಗೆ ಕ್ಷಮಿಸ್ರಿ ಪ್ಲೀಸ್. ನಮ್ಮ ಪೂಜೆ ಸ್ಟಾರ್ಟ್ ಆಗೈತೆ ನೋಡ್ರಿ. ಹಂಗೆ ಒಂದು ಹಾಡು ಕೇಳ್ಕೋತ ನೋಡೋಣ ಬರ್ರಿ. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ನಮಸ್ತೆಸ್ತು ಗರುಡಾರೂಢೆ ಕೊಲಾಸುರ ಭಯಂಕರಿ ಸರ್ವಪಾಪಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಸರ್ವಜ್ಞೆ ಸರ್ವವರದೆ ಸರ್ವದುಷ್ಟಭಯಂಕರಿ ಸರ್ವದುಃಖಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಸಿದ್ಧಿಬುದ್ಧಿಪ್ರದೇ ದೇವಿ ಭಕ್ತಿಮುಕ್ತಿಪ್ರದಾಯಿನಿ ಮಂತ್ರಮೂರ್ತೆ ಮಹಾದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಆದ್ಯಂತರಹಿತೆ ದೇವಿ ಆದಿಶಕ್ತಿ ಮಹೇಶ್ವರಿ ಯೋಗಜ್ಞೆ ಯೋಗ ಸಂಭೂತೆ ಮಹಾಲಕ್ಷ್ಮೀ ನಮೋಸ್ತುತೆ. ಸ್ಥೂಲ ಸೂಕ್ಷ್ಮ ಮಹಾರೌದ್ರೆ ಮಹಾಶಕ್ತಿ ಮಹೋದರೆ ಮಹಾಪಾಪಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಪದ್ಮಾಸ್ತನ ಸ್ಥಿತೆ ದೇವಿ ಪರಬ್ರಹ್ಮ ಸ್ವರೂಪಿಣಿ ಪರಮೇಶಿ ಜಗನ್ಮಾತಃ ಮಹಾಲಕ್ಷ್ಮೀ ನಮೋಸ್ತುತೆ. ಶ್ವೇತಾಂಬರಧರೆ ದೇವಿ ನಾನಾಲಂಕಾರಭೂಷಿತೆ ಜಗತ್ಸಿದ್ಧಿತೆ ಜಗನ್ಮಾತಃ ಮಹಾಲಕ್ಷ್ಮೀ ನಮೋಸ್ತುತೆ. ಹಂಗೆ ಹಾಡ್ಕೋದ್ರಾಗ ಪೂಜೆ ಮುಗಿದಿತ್ತು ರೀ. ಪೂಜೆ ಮುಗಿದು ಬಿಡುತ್ತೆ ನೋಡ್ರಿ. ಪೂಜೆ ಮುಗಿದ ನಮ್ಮ ಅಡುಗೆ ಸ್ಟಾರ್ಟ್ ನೋಡ್ರಿ. ಆಗಲೇ ಹಿಂದಿನ ವಾರದೊಳಗೂ ತೋರಿಸಿದ್ದೆ. ಈಗ ನಮ್ಮ ಅಡುಗೆ ಸ್ಟಾರ್ಟ್ ನೋಡ್ರಿ. ಈ ಕಡೆ ಅನ್ನಕ್ಕೆ ಇಟ್ಟೇನೆ ಅಂತ ಹೇಳಕತ್ತೀನಿ. ಈ ಕಡೆ ಬೇಳೆ ಹಾಕ್ಕೊಳತ್ತೀನಿ ನೋಡ್ರಿ ಹೂರ್ಣಕ್ಕೆ. ಆಮೇಲೆಲ್ಲ ಕಣಕಣ ಅದಿಟ್ಟೀನಿ. ಕಟ್ಟು ತೆಗ್ದು ತೋರಿಸಿದೆ ರೀ ಆಗಲೇ. ನಮ್ಮದು ಹೂರ್ಣ ರೆಡಿ ನೋಡ್ರಿ ಈಗ. ಆಮೇಲೆ ಹೂರ್ಣ ರೆಡಿ ಆಗೈತೆ ನೋಡ್ರಿ. ಆಮೇಲೆ ಬದ್ನೆಕಾಯಿ ಮಾಡಕ್ಕಂತ ಹೇಳಿ ಪಲ್ಯ ಹಚ್ಕೊಂಡು ಇಟ್ಕೊಂಡೀನಿ ರೀ. ಬದ್ನೆಕಾಯಿ ಪಲ್ಯ ಮಾಡೋಕ್ಕೆಲ್ಲ ಉಳ್ಳಿಗಡ್ಡೆ ಅದು ಇದು ಕಟ್ಟ ಬಸ್ ತೆಗೆದಿದ್ನಲ್ಲ ರೀ ಕಟ್ರಿ. ಈಚೆ ಕಡೆ ಹೋಳಿಗೆ ಹಚ್ಚಿಡ್ಬೇಕಂತ ಹುಣ್ಚಿಕಾಯಿ ನೆನಕ್ಕೀನಿ ರೀ ಪಲ್ಯಕ್ಕೆ ಮತ್ತು ಸಾಂಬಾರಿಗೆ ಅಂತ ಹೇಳಿ ಹುಣ್ಚಿಕಾಯಿ ನೆನಕ್ಕಿ ನೋಡ್ರಿ ಕಟ್ಟಿನ ಸಾರಿಗೆ. ಎಲ್ಲ ಥರ ಎಲ್ಲ ಬೆಳ್ಳುಳ್ಳಿ ಎಲ್ಲ ಅದು ಸುಲ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಟೀನಿ. ಫಸ್ಟ್ ಸ್ವಾಮಿಗಳು ಬರೋದಕ್ಕೆ ನೈವೇದ್ಯ ಅದು ಆಗ್ಬೇಕಂತ ಫಸ್ಟ್ 2 ಹೋಳಿಗೆ ಮಾಡ್ಬೇಕಂತೇಳಿ ಫಸ್ಟ್ ಎಲ್ಲ ಮಾಡಿ ತೆಗೆದೆ ರೀ. ಆಮೇಲೆಲ್ಲ ಒಗ್ಗರಣೆ ಹಾಕ್ಕೊಂಡ್ರೆ ಆಯ್ತು ಅಂತೇಳಿ ಸಾರು ಅನ್ನ ಎಷ್ಟು ಮಾಡಿದ್ದೆ ರೀ ಫಸ್ಟ್. ಆಮೇಲೆ ಬದ್ನೆಕಾಯಿ ಪಲ್ಯ ಆಮೇಲೆ ಸಾರು ಆಮೇಲೆ ಮಾಡಿದ್ರೆ ಆಯ್ತು ಅಂತೇಳಿ ಫಸ್ಟೆಲ್ಲ ಹೋಳಿಗೆ ಚಪಾತಿನ ಬರೋತಕ್ಕ ಎಷ್ಟಕ್ಕೆ ಹಾಕವಂತೇಳಿ ಎಲ್ಲ ಮಾಡಕತ್ತೆ ನೋಡ್ರಿ. ಬರೋದಕ್ಕೆ ಅವು ಎಲ್ಲ ಮುಗಿದು ನೋಡ್ರಿ. ಹೋಳಿಗೆ ಅದೆಲ್ಲ ಮಾಡಿ ಬಿಟ್ಟೆ ಒಟ್ಟು ರೀ. ಮತ್ತು ಅವನು ರೀ ಅಷ್ಟು ಕಂಪ್ಲೀಟ್ ಆಗಿಂದ ಮತ್ತು ಪಲ್ಯ ಅದೆಲ್ಲ ಮಾಡ್ಕೊಳಕತ್ತಾನೆ ನೋಡ್ರಿ. ನೋಡ್ರಿ ಇದು 2ನೇ ಶುಕ್ರವಾರ ನೋಡ್ರಿ. ನೀವು ನೋಡಕತ್ತಿದ್ದು ಸ್ವಲ್ಪ ಲೇಟ್ ಆಗೈತಿ. ಎಲ್ಲ ಸೆಟ್ ಮಾಡಿಬಿಡ್ಬೇಕಾದ್ರೆ ಸ್ವಲ್ಪ ಲೇಟ್ ಆಗೈತೆ ರೀ. ಅದಕ್ಕೆ ಮುಂದಿನ 3ನೇ ವಾರ ಶುಕ್ರವಾರ ವರಮಹಾಲಕ್ಷ್ಮೀದಂಕರ ಫುಲ್ ನೀವು ನೋಡೋದೈತ್ರಿ. ವೇಟ್ ಮಾಡ್ಬೇಕ್ರಿ ನೀವು ನಮ್ಮ ಪೂಜೆದ್ದು. ಅಲ್ಲಿವರೆಗೂ ನೀವು ನನ್ನ ಪೂಜೆ ಸಂಬಂಧ ಕಾಯ್ತಿರತ್ತೆ. ನಾನು ನಂಬೀನಿ ರೀ. ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ ಇರ್ಲಿ ಅಂತ ಹೇಳಿ ನಾನು ನಿಮ್ಮಲ್ಲಿ ಕೇಳ್ಕೊತೇನೆ ನೋಡ್ರಿ. ನಮ್ಮ ಹೋಳಿಗೆ ರೆಡಿ ಆಯ್ತು ರೀ. ಹೋಳ್ಗೆ ಚಪಾತಿ ಎಲ್ಲ ಆಗಿಂದ್ರೆ ಈಗ ಈ ಕಡೆ ಎಲ್ಲ ಅಡುಗೆ ಮಾಡ್ಕೊಳತ್ತೀನಿ ರೀ. ಪಲ್ಯ ಇಟ್ಟಿದ್ದೆ, ಈ ಕಡೆ ಸಾರಿಗೆ ಇಟ್ಟಿದ್ದೆ. ಪಲ್ಯ ಸಾರು ಒಮ್ಮೆ 2 ಗ್ಯಾಸ್ ಚಾಲು ಇಟ್ಬಿಟ್ಟಿದ್ದೆ ನೋಡ್ರಿ. 2 ಕಡೆ ಒಮ್ಮೆ ಎಣ್ಣೆ ಹಾಕ್ಕೊಂಡೆ. ಆಮೇಲೆ ಜೀರಿಗೆ ಸಾಸಿವೆ ಹಾಕ್ಕೊಂಡು ಈ ಕಡೆ ಪಾನೆ ಹೊಡ್ಕೊಳತ್ತೀನಿ ನೋಡ್ರಿ. ಆ ಕಡೆ ಬೆಳ್ಳುಳ್ಳಿ ಹಾಕ್ಕೋತೀನಿ ಸಾರಿಗೆ. ಆಮೇಲೆ ಸಾರಿಗೆ ಬೆಳ್ಳುಳ್ಳಿ ಹಾಕ್ಕೊಂಡು ಫಸ್ಟ್ ಎಣ್ಣೆ ಜೀರಿಗೆ ಸಾಸಿವೆ ಹಾಕ್ಕೊಂಡು ಬೆಳ್ಳುಳ್ಳಿದೆಲ್ಲ ಹಾಕ್ಕೊಂಡು ಈಗ ಹುಣ್ಚಿನುಳಿ ಹಾಕ್ತೇನೆ ರೀ 2ಕ್ಕೂ. ಸಾರಿಗೆ ಬಕ್ಕಬೇಕಾಗ್ತದೆ ನೋಡ್ರಿ ಹುಣ್ಚಿನುಳಿ ಅಲ್ಲಿ. ಆಮೇಲೆ ಇದಕ್ಕೆ ಸ್ವಲ್ಪ ಹಾಕಿರ್ತೀನಿ ಬದ್ನೆಕಾಯಿ ಪಲ್ಯಕ್ಕೆ. ಅಲ್ಲಿ ಹುಣ್ಚಿನುಳಿ ಜಾಸ್ತಿ ಹಾಕಿ ಫಸ್ಟ್ ಹುಳಿ ಕುದಿಸ್ಕೊತೀವಿ ರೀ.
ಸಾಂಬಾರಿಗೆ ರೀ ಕಟ್ಟಿನ ಸಾರಿಗೆ ರೀ. ಈಗ ಮುಚ್ಚಿಬಿಟ್ಟೆ ನೋಡಿರಿ. ಸಾರಿನ ಮೇಲೆ ಬರೀ ಹುಳಿ ಅಷ್ಟೇ ಕುದಿಯಕ್ಕೆ ಇಟ್ಟೀನಿ ರೀ. ಅದರ ಖಾರ ಉಪ್ಪು ಎಲ್ಲ ಹಾಕಿ ಹುಳಿ ಹಾಕಿ ಕೊತ್ತಂಬರಿ ಹೆರ್ಚ್ಕೊಂಡು ಕೊತ್ತಂಬರಿ ಎರಡಕ್ಕೂ ಹಾಕಿ ಕುದಿಯಕ್ಕೆ ಇಟ್ಟೀನಿ ರೀ ಅಲ್ಲಿ. ಆಮೇಲೆ ಅದಕ್ಕೆ ಕಟ್ ಹಾಕ್ತಾನೆ ನೋಡಿರಿ. ಹುಳಿ ಕುದ್ದಿದ್ದ ಕಟ್ಟಿನ ಸಾರಿಗೆ ಎಲ್ಲ ಕಟ್ ಹಾಕಾಕತ್ತಾನೆ ನೋಡಿರಿ. ಕಟ್ ಹಾಕಿ ಅಂದ್ರೆ ರುಚಿ ಬರ್ತೈತೆ ನೋಡಿರಿ. ಹಂಗೆಲ್ಲ ಒಮ್ಮೆ ಹಾಕಿ ಕುದಿಸಿದ್ರೆ ರುಚಿ ಬರೋಂಗಿಲ್ಲ ಅಂತ ಹೇಳಿ ಫಸ್ಟ್ ಹುಳಿ ಕುದಿಸಿ ಆಮೇಲೆ ತೆಗೆದು ಕಟ್ ಹಾಕಿ ಕುದಿಸಿ ಆಮೇಲೆ ಒಟ್ಟು ಏನು ಇದು ಇರ್ತದಲ್ಲ ಅಷ್ಟು ಮಿಕ್ಸ್ ಮಾಡಿಬಿಡ್ತಾನೆ ನೋಡಿರಿ. ಈ ಕಡೆ ಸಾರು ರೆಡಿ ಆಯಿತು, ಈ ಕಡೆ ಬದ್ನಿಕಾಯಿ ಪಲ್ಯನೂ ರೆಡಿ ಆಯ್ತು ರೀ. ಆಮೇಲೆ ಅಷ್ಟೊತ್ತಿಗೆ ಹೋಳ್ಗಿನೂ ಎಲ್ಲ ಆರಿದ್ದು ಎಲ್ಲ ಜೋಡಿಸ್ಕೊಂಡು ಇಟ್ಕೊಂಡೆ ರೀ. ಚಪಾತಿನೂ ಎಲ್ಲ ಆಗಿದ್ದು ನೋಡಿರಿ. ಇವು ನೈವೇದ್ಯಕ್ಕೆ ಬೇರೆ ಇಟ್ಟು ಚಪಾತಿ ಅದೆಲ್ಲ ಜೋಡಿಸ್ಕೊಂಡು ಮುಚ್ಚಿಟ್ಟು ಎಲ್ಲ ಒನ್ ಟೈಮ್ ಎಲ್ಲ ನೀಟಾಗಿ ಇಟ್ಕೊಂಡೆ ನೋಡಿರಿ. ಎಲ್ಲ ನೀಟಾಗಿ ಇಟ್ಕೊಂಡು ಮುಚ್ಚಿಡ್ತೇನೆ ನೋಡಿರಿ. ಈಗ ಮುಚ್ಚಿಟ್ಟು ಇನ್ನು ಮುಂದಿನ ಕೆಲಸ ಪಲ್ಯದ್ದು ಇನ್ನೊಮ್ಮೆಲ್ಲ ನೋಡಿಕೊಂಡು ಅವು ಎಲ್ಲ ಬಂದ್ ಮಾಡಿಟ್ಟು ಇನ್ನು ಕುರ್ಡಿಗೆ ಇಷ್ಟು ಕರ್ಕೋಬೇಕಲ್ರಿ. ಇನ್ನೊಂದು ಬಾಕಿ ಉಳಿತಲ್ಲ, ಇನ್ನು ಅದು ಸ್ವಲ್ಪ ಒಂದು ನಾಲ್ಕಷ್ಟು ನೋಡಿರಿ ಡನ್ ಅಂತ ಹೇಳ್ಕೊಂಡೆ ನೋಡಿರಿ ನಾನು. ಆಮೇಲೆ ಹಪ್ಳ ಒಂದು ನೆನಪಾಯ್ತು, ಹಪ್ಳ ಒಂದು ಕರೆದೆ. ಮತ್ತು ಇನ್ನೂ ಟೈಮ್ ಇತ್ತು, ಮತ್ತು ಹಪ್ಪಳ ಅಷ್ಟು ಕರ್ಕೊಂಡೆ ನೋಡಿರಿ. ಸ್ವಲ್ಪ ಅಷ್ಟು ಕರ್ಕೊಳಕತ್ತಿದ್ದೆ ನಾನು, ಒಮ್ಮೆ ಕರೆದಿಡ್ಲಿಲ್ಲ. ಅಷ್ಟು ಕರ್ಕೊಂಡೆ ನೋಡಿರಿ. ಹಪ್ಪಳನೂ ಕರ್ಕೊಂಡು ಎಲ್ಲ ಮಾಡೋದ್ರಾಗ ನಮ್ಮ ಸ್ವಾಮಿಗಳು ಬರ್ತಾರೆ ನೋಡಿರಿ. ಇನ್ನು ಚಂದಂಗೆ ಅವ್ರದ್ದು ಮಂಗಳಾರತಿ ಎಲ್ಲ ಕೇಳ್ರಿ, ಎಷ್ಟು ಚಂದ ಮಾಡ್ತಾರೆ. ಇಷ್ಟು ಮನೆಗಳಿದ್ರು ಒಂದು ಮನೆಗಳು ಬೇಸರ ಮಾಡ್ಕೊಳ್ಳಲ್ದ ಎಲ್ಲ ಮನೆಗಳಿಗೂ ಇಷ್ಟು ಮಂಗಳಾರತಿ ಅದೆಲ್ಲ ಮಾಡಿ ಅವ್ರಿಗೆ ಹರಿಸಿ ಆಶೀರ್ವಾದ ಮಾಡಿ ಹೋಗ್ತಾರೆ ನೋಡಿರಿ. ಸ್ವಾಮಿಗಳದ್ದು ಎಲ್ಲ ಕೇಳ್ಕೊಳ್ತು ಬರ್ರಿ, ಚಂದ ಮಾಡ್ತಾರೆ ನಮ್ಮ ಕಡೆ ಎಲ್ಲ ಮಂಗಳಾರತಿ ರೀ. ನೋಡಿರಿ ನಮ್ಮದೆಲ್ಲ ಅಡುಗೆ ರೆಡಿ ನೋಡಿರಿ. ಘಾಮ್ ಘಾಮ್ ವಾಸ ಬರತೈತೇನ್ರಿ ನಿಮಗೂ? ಸಾಂಬಾರು ವಾಸ ಅದು ನೋಡಿರಿ. ಅವ್ರು ಬರ್ತಾರತ್ ಪೂಜೆ ಸಜ್ಜಿಟ್ಟಿನೆಲ್ಲ ಎಲ್ಲ ಪೂಜೆ ರೆಡಿ ಮಾಡಿ ಇಟ್ಕೊಂಡು ಬಂದೇ ಬಿಟ್ರು ನೋಡಿರಿ. ಶಿವ 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 ಓಂ ನಮ ಶ್ರೀ ಗುರು ಬಸವಲಿಂಗಾಯ ನಮೋ ನಮ ಶಿವಯೋಗಿನ ಸಂತೃಪ್ತ ತೃಪ್ತ ವಿದ್ಯಾವನ ಸರ್ವ ಮಂಗಲ್ಯ ಮಂಗಲ್ಯ ಶಿವೆ ಸರ್ವಾರ್ಥ ಸಾಧಿತೆ ಶರಣ್ಯತ್ರಯಂಬಕೆ ದೇವಿ ಶ್ರೀ ಮಹಾಲಕ್ಷ್ಮೀ ದೇವಿ ನಮೋ ನಮಾಯ ನಮೋ ನಮ ಶಿವಯ ಹರ ಓಂ ಚೈತನ್ಯಂ ಚಿದ್ಭರೂಪಕಂ ಚಿದ್ಭಸ್ಮಂ ಧಾರಯಾಮಿ ಭಸ್ಮಂತೆ ವಿಶೇಷ ಪುಷ್ಪಂ ಸಮರ್ಪಯಾಮಿ ಹರ ಓಂ ಅಶ್ಯ ದೇವ ದೇವಾಯ ನಮೋ ಓಂ ನಮ ಶ್ರೀ ಮಹಾದೇವಾಯ ನಮೋ ಓಂ ನಮ ಶ್ರೀ ಗುರುಪಾದೋದಕಾಯ ನಮೋ ಓಂ ನಮ ಶ್ರೀ ಜಂಗಮಪಾದೋದಕಾಯ ನಮೋ ಓಂ ನಮ ಶಿವ 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 ಶಿವಾಯ ಹರ ಓಂ ನಮ ಶುಂಭನಾದಿ ಶಾಶ್ವತಂ ಶಾಂತಂ ಯಮಾತೀತಂ ನಿರಂಜನಂ ನಾದಂ ಲೋಕನಾತೀತಂ ತಸ್ಮೈ ಶ್ರೀ ಗುರುವೇ ನಮಃ ಓಂ ನಮ ಶ್ರೀ ಘಂಟಾನಾದಂ ಸಮರ್ಪಯಾಮಿ ಓಂ ನಮ ಶಿವ 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 ಶಿವಾಯ ಹರ ಓಂ ನಮ ಶಿವ ತಾಯಿ ಸರ್ವ ಶಕ್ತಿಯನ್ನು ಕೊಟ್ಟು ಸಕಲ ಸಂಪತ್ತವನ್ನು ಕೊಟ್ಟು ಅವಿಷ್ಯ ಆರೋಗ್ಯವನ್ನು ಕೊಟ್ಟು ಧನ ಧಾನ್ಯವನ್ನು ಕೊಟ್ಟು ಧನ ಪ್ರಾಪ್ತಿಯನ್ನು ಕೊಟ್ಟು ಕಪಡ ತಾಯಿ ಶ್ರೀ ಮಹಾಲಕ್ಷ್ಮೀ ದೇವಿ ನಮೋ ನಮ ನಮ ಶಿವ 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 ಕರ್ಪೂರಾರುತಿ ಬೆಳಗಿರೆ ಕಾರುಣ್ಯ ಮೃಡಹರ ದೇವಗೆ ಕರ್ಪೂರಾರುತಿ ಬೆಳಗಿರೆ ಕಾರುಣ್ಯ ಮೃಡಹರ ದೇವಗೆ ನೀಲಕಂದರ ನಿಗಮ ಗೋಚರ ಬಾಲಚಂದ್ರ ಮರಣಗೆ ನೀಲಕಂದರ ನಿಗಮ ಗೋಚರ ಬಾಲಚಂದ್ರ ಭರಣಗೆ ಬಾಲಿಗೊಲಿದನು ಹಾಲು ಸವಿದನು ಬಾಲಿಗೊಲಿದನು ಹಾಲು ಸವಿದನು ಲೋಲ ಶ್ರೀ ಗುರುರಾಯಗೆ ಕರ್ಪೂರಾರುತಿ ಬೆಳಗಿರೆ ಕಾರುಣ್ಯ ಮೃಡಹರ ದೇವಗೆ ಕರ್ಪೂರಾರುತಿ ಬೆಳಗಿರೆ ಕಾರುಣ್ಯ ಮೃಡಹರ ದೇವಗೆ ವಾರಿಜೋದ್ಭವ ಶಿರವ ಹರಿದನು ಮಹರ ಮಹಾದೇವಗೆ ವಾರಿಜೋದ್ಭವ ಶಿರವ ಹರಿದನು ಮಹರ ಮಹಾದೇವಗೆ ಘೋರ ಪಾಪವ ದೂರ ಮಾಡುವ ಶೂರ ಷಣ್ಮುಖನಯ್ಯಗೆ ಕರ್ಪೂರಾರುತಿ ಬೆಳಗಿರೆ ಕಾರುಣ್ಯ ಮೃಡಹರ ದೇವಗೆ ಕರ್ಪೂರಾರುತಿ ಬೆಳಗಿರೆ ಕಾರುಣ್ಯ ಮೃಡಹರ ದೇವಗೆ
ಶರಣು ಜನಕ್ಕೆ ವರವನಿಟ್ಟನು ಪರಮ ಪಾರ್ವತಿಯ ರಸಗೆ ಶರಣು ಜನಕ್ಕೆ ವರವನಿಟ್ಟನು ಪರಮ ಪಾರ್ವತಿಯ ರಸಗೆ ದರೆಯೋಳ ದೇಕವಾದ ಸೊನ್ನಲಪುರದ ಸೇದರಾಮಗೆ ಕರ್ಪೂರಾರುತಿ ಬೆಳಗಿರೆ ಕಾರುಣ್ಯ ಮೃಡಹರ ದೇವಗೆ ಕರ್ಪೂರಾರುತಿ ಬೆಳಗಿರೆ ಕಾರುಣ್ಯ ಮೃಡಹರ ದೇವಗೆ ಕರ್ಪೂರಾರುತಿ ಬೆಳಗಿರೆ ಕಾರುಣ್ಯ ಮೃಡಹರ ದೇವಗೆ ಹರ ಓಂ ಚೇತನಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಮನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ ಜಯ ಮಂಗಲಂ ಜಯ ನಮಃ ಪಾರ್ವತಿ ಪತೇಶ್ವರ ಮಹಾದೇವ ಹರ ಓಂ ಅಕ್ಷತಾನುಧವಲಾನು ದಿವ್ಯಸ್ತಿಲ ತಂಡೂಲ ಮಿಶ್ರ ದಾನಾರ್ಪವ್ಯಾಮಿ ಮಹಾಭಕ್ತ್ಯ ಪ್ರಸಿದ್ಧ ಪರಮೇಶ್ವರ ತ್ರೈಲಿಂಗ ರೂಪೇಣ ಓಂ ತ್ರಿ ಸ್ತಂಭ ಸದಾಶಿವಾಯ ನಮಃ ಓಂ ಅಕ್ಷತಂ ಸಮರ್ಪವ್ಯಾಮಿ ಸ್ವಾಂ ಜಯ ನಮಃ ಪಾರ್ವತಿ ಪತೇಶ್ವರ ಮಹಾದೇವ ಶಿವ ಶಿವ ಮುಗೀತು ನೋಡ್ರಿ ನಮ್ಮ ಪೂಜೆ ಮಂಗಳಾರತಿ ಎಲ್ಲ ಮುಗೀತು ರೀ ಇನ್ನು ಆಚೆ ಕಡೆ ನಮ್ಮ ಅಜ್ಜ ಅಜ್ಜಿಗೆ ಅದು ಎಲ್ಲ ಊಟಕ್ಕೆ ಹಚ್ಚಿ ಕೊಡ್ಬೇಕಲ್ರಿ ಇನ್ನು ಅವ್ರಿಗೆ ಇಷ್ಟೆಲ್ಲ ಊಟಕ್ಕೆ ಅದೆಲ್ಲ ಹಚ್ಚಿ ಆಚೆ ಕಡೆ ಕೊಟ್ಟು ಬಿಡ್ತಾನೆ ನೋಡ್ರಿ ಎಲ್ಲ ಸಾಂಬಾರು ಅದು ಅವ್ರಿಗೆ ಹಾಕಾಕತ್ತಾನೆ ರೀ ಹಾಕಿ ಆಚೆ ಕಡೆ ಕೊಟ್ಟು ನೈವೇದ್ಯ ಇಟ್ಟು ಹಚ್ಕೊಂಡು ಅವ್ರಿಗೆ ಆ ಕಡೆ ಕೊಟ್ಟು ಈ ಕಡೆ ದೇವ್ರಿಗೆ ಹೋಗ್ತಾರೆ ನೋಡ್ರಿ ನಿಶ್ಚಿಂತೆ ಮನ್ಯಾಗಿಂದೆಲ್ಲ ಕಂಪ್ಲೀಟ್ ಮುಗಿಸ್ಕೊಂಡು ಇನ್ನು ದೇವ್ರಿಗೆ ಹೋಗ್ತೀವಿ ನೋಡ್ರಿ ಥ್ಯಾಂಕ್